ನೀವು ಜೀವಂತ ಇದ್ದದ್ದಕ್ಕೆ ಒಂದೇ ಒಂದು ಸಾಕ್ಷಿ ಅದ. ಏನು? ಉಸಿರಾಟ. ಆ ಉಸಿರಾಟ ಹೆಂಗೆ ನಡೆದೈತಿ ನೋಡ್ಕೊಳ್ಳಿ. ಈಗ ನಿಮ್ಮ ಉಸಿರಾಟ ಸಹಜವಾಗಿ ನಡೆದದು. ಈಗ ಲಕ್ಷ್ಯ ಕೊಟ್ಟು ಕೇಳಿ, ನಾನು ಹೇಳಿದಂತೆ ಮಾಡಿ, ನಿಧಾನಕ್ಕೆ ನಿಮ್ಮ ಕಂಟ್ರೋಲ್ ತಗೊಳ್ಳಿ. ಉಸಿರನ್ನು ಎಷ್ಟು ತಗೋಬೇಕನ್ಸುತ್ತೆ ಅಷ್ಟು ತಗೋಬೇಕು. ನಿಮ್ಮ ಎದೆಯೊಳಗೆ ಎರಡು ಗೂಡುಗಳದಾವ. ಇದಕ್ಕೆ ಶ್ವಾಸಕೋಶ ಅಂತಾರ, ಗಾಳಿ ಗೂಡು ಅಂತಾರ. ಇದು ಕೆಟ್ಟರಪ್ಪ ಅಂದ್ರೆ ನೀವು ಹಾಳಾಕಿರಿ, ಸತ್ತು ಹೋಗ್ತೀರಿ. ನಿಮ್ಮ ಆರೋಗ್ಯ ಅಂದ್ರೆ ಲಂಗ್ಸದ ಆರೋಗ್ಯವೇ ನಿಮ್ಮ ಆರೋಗ್ಯ, ಹೃದಯದ ಆರೋಗ್ಯವೇ ನಿಮ್ಮ ಆರೋಗ್ಯ ತಿಳ್ಕೊರಿ. ಈಗ ಇದನ್ನು ಲಕ್ಷ್ಯ ಇಟ್ಕೊಂಡು ಆಳವಾಗಿ ಉಸಿರಾಟ ಮಾಡ್ಕೊಳ್ಳೋಕೆ ಶುರು ಮಾಡಿರಿ. ಹೆಂಗೆ? ನಿಧಾನ ತುಂಬ್ತಾ ಹೋಗ್ತೀರಿ. ಕಠಿಣ ಏನಲ್ಲ, ನಿಧಾನ ಉಸಿರನ್ನು ತುಂಬ್ತಾ ಹೋಗ್ತೀರಿ. ಎಲ್ಲಿ? ಎದೆಯ ಗೂಡಿನೊಳಗೆ. ನಿಮ್ಮ ಎದೆಯೊಳಗೆ ಎರಡು ಶ್ವಾಸಕೋಶಗಳದಾವ, ಎರಡು ಗೂಡುಗಳದಾವ. ಅವು ಎರಡು ಬಲುಗಳು ತಿಳ್ಕೊರಿ. ಆ ಎರಡೂ ಬಲುಗಳನ್ನು ಉಬ್ಬಿಸ್ತಾ ಹೋಗ್ರಿ. ತಗೋರಿ ಉಸಿರು ತುಂಬ್ರಿ. ಭುಜ ಹೇಳ್ಬೇಕು ಮ್ಯಾಗ, ಸುಮ್ಮನೆ ಕೂಡಬೇಡ್ರಿ. ಪೂರ ತುಂಬ್ರಿ. ಎದೆ ಉಬ್ಬಿಸ್ರಿ. ಭುಜ ಎತ್ತರಿ. ಭುಜ ತುಂಬೇಕು. ಎದೆ ತುಂಬೇಕು. ತುಂಬ್ರಿ ಉಸಿರನ್ನು ತುಂಬ್ರಿ. ಮತ್ತೆ ಖಾಲಿ ಮಾಡಿರಿ. ಇಷ್ಟೇ ಮಾಡೋದು. ಆಳವಾದ ಉಸಿರಾಟ. ದೀರ್ಘವಾಗಿ ತಗೋರಿ, ದೀರ್ಘವಾಗಿ ಬಿಡಿ. 7 ನಿಮಿಷ, ಬರೀ 7 ನಿಮಿಷ. ಕಣ್ ತೆಗಿಬೇಡಿ. ಅಂತರ್ಮುಖಿಯಾಗಿ ನಾನು ಉಸಿರನ್ನು ಜಕ್ಕೊಳ್ತಾ ಇದ್ದೀನಿ. ಉಸಿರನ್ನು ಎದೆ ಗೂಡಿನೊಳಗೆ ತುಂಬ್ತಾ ಇದ್ದೀನಿ. ನಿಮ್ಮ ಆರೋಗ್ಯ ಇದ್ರ ಮೇಲೆ ಡಿಪೆಂಡ್ ಅದ, ತಿಳ್ಕೊರಿ. ಅಸ್ತಮಾ ಹೋಗ್ಬೇಕು, ನನ್ನ ಹೃದಯ ಗಟ್ಟಿ ಆಗ್ಬೇಕು, ನನ್ನ ತಲೆಯಾಗ ಜಾಗೃತ ಭಾವ ಬರಬೇಕು, ಮೇಧಾಶಕ್ತಿ ಡೆವಲಪ್ ಆಗಬೇಕು. ಇದು ಎಲ್ಲಕ್ಕೂ ಇದೇ ಕಾರಣ. ಡೀಪ್ ಬ್ರೀದಿಂಗ್, ಆಳ ಉಸಿರಾಟ. ನಿಮ್ಮ ಮಿದುಳಿಗೆ ಟಾನಿಕ್ ಇದು. ಡೀಪ್ ಬ್ರೀದಿಂಗ್, ದೀರ್ಘ ಉಸಿರಾಟ ಏನು ಮಾಡ್ತೀರಿ, ಆಳ ಉಸಿರಾಟ ಏನು ಮಾಡ್ತೀರಿ, ಇದು ನಿಮ್ಮ ಮಿದುಳಿಗೆ ಟಾನಿಕ್ ಅದು. ಹೃದಯಕ್ಕೆ ದೊಡ್ಡ ಟಾನಿಕ್ ಅದು. ಪುಕ್ಕಟಿ ಆಗ್ಯದ. ಆಳವಾಗಿ ತಗೋರಿ, ಆಳವಾಗಿ ಬಿಡಿ. ಹೃದಯದ ಏರಿಳಿತ ನನಗೆ ಗೊತ್ತಾಗೋಂಗೆ ತಗೋಬೇಕು. ನೀವು ಪೂರ ಎದೆ ಉಬ್ಬಿಸ್ರಿ. ಭುಜ ತನಕ ಒಯ್ತೀರಿ, ಒಯ್ರಿ. ಪೂರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತುಂಬ್ರಿ, ಮತ್ತೆ ಖಾಲಿ ಮಾಡ್ರಿ. ಇಷ್ಟೇ ಮಾಡೋದು ನೀವು. ಏನು ದೊಡ್ಡ ಗಣಂದಾರಿ ಕಾರ್ಯ ಇಲ್ಲ, ಕಠಿಣ ಇಲ್ಲದು. ಆಳ ಉಸಿರಾಟ. ತುಂಬ್ತೀರಿ ಉಸಿರನ್ನ ಪೂರ ಖಾಲಿ ಮಾಡ್ತೀರಿ. ಪೂರ ಖಾಲಿ ಮಾಡ್ರಿ, ಒಳಗೆ ಇಡಬೇಡ್ರಿ. ಪೂರ ಖಾಲಿ ಅನ್ಸೈತೆ. ಮತ್ತೆ ಇನ್ನೂ ಸ್ವಲ್ಪ ಒತ್ತಿರಿ ಅದನ್ನ. ಉಸಿರು ಬಿಟ್ಟಿರಲ್ಲ, ಒತ್ತಿರಿ. ಉಸಿರು ತೊಗೊಂಡ್ರಲ್ಲ, ಇನ್ನೊಂದು ಜಗ್ಗಿ ತಗೋದ್ರಿ. ಹಿಂಗೆ ಮಾಡ್ರಿ. ನೋಡ್ರಿ, ಲಕ್ಷ್ಯ ಕೊಟ್ಟು ಮಾಡ್ರಿ. ಅದ್ಭುತ. ನಿಮ್ಮ ಟೆನ್ಷನ್ನ ಹಾಳಾಗಿ ಹೋಗ್ತದೆ. ಟೆನ್ಷನ್ ಓಡಿ ಹೋಗ್ತದೆ. ಸದ್ಯಕ್ಕೆ ಮನಸ್ಸು ಶಾಂತ ಆಗ್ತದೆ. ಸಂಪೂರ್ಣ ಮನಸ್ಸನ್ನು ಕೊಡಿ. ಉಸಿರಿನ ಕಡೆ ಕೊಡಿ. ಆಳವಾಗಿ ತಗೋರಿ, ಆಳವಾಗಿ ಬಿಡಿ. ಆಳವಾಗಿ ತಗೊಳ್ಳಿ, ಆಳವಾಗಿ ಬಿಡಿ. ತಗೋರಿ, ಮತ್ತೆ ಖಾಲಿ ಮಾಡಿ. ಪೂರ ತುಂಬ್ರಿ, ಒತ್ತೆತ್ತು ತುಂಬ್ರಿ ಶ್ವಾಸಕೋಶದೊಳಗೆ ಉಸಿರನ್ನ. ಮತ್ತೆ ಖಾಲಿ ಮಾಡ್ರಿ. ನಿಲ್ಬೇಡಿ. ಒಳಗೆ ನೋಡ್ಕೊಳ್ಳಿ. ಮತ್ತೊಬ್ಬ ನೋಡಕ್ಕೆ ಹೋಗ್ಬೇಡ್ರಿ. ಕಣ್ ತೆಗಿಬೇಡ್ರಿ, ಅಲಗಾಡಬೇಡಿ. ಇದೊಂದು ಯಜ್ಞ. ಇದು ಒಂದು ಯಜ್ಞ, ಶ್ವಾಸ ಯಜ್ಞ. ತಗೋತೀರಿ ಬಿಡ್ತೀರಿ. ಒಳಗಡೆ ಒಂದು ಕ್ರಿಯಾ ನಡೆದದ. ಒಂದು ಕ್ರಿಯೆ. ಉಸಿರು ಆಳವಾಗಿ ತಗೊಳ್ಳುವಾಗ, ಉಸಿರನ್ನು ಆಳವಾಗಿ ಬಿಡುವಾಗ
ಅಲ್ಲಿ ಬೆಂಕಿ ಉತ್ಪತ್ತಿ ಆಗ್ತದೋ, ಶಾಖ ಉತ್ಪತ್ತಿ ಆಗ್ತದೋ. ಶ್ವಾಸ ಯಜ್ಞ ಇದು. ಯಜ್ಞದ ಪರಿಣಾಮ ಲಾಭ ನಿಮ್ಗೆ ಗೊತ್ತಿಲ್ಲ. ಇಡೀ ನಿಮ್ಮ ಆರೋಗ್ಯ ಇದ್ರ ಮೇಲೆ ಡಿಪೆಂಡ್ ಅದ. ಆಲಸ್ಯನ ಮಾಡಬೇಡಿ, ಏನು ಬಿಡೋದು ಅನ್ಬೇಡಿ. ನಿಮ್ಮ ಜೀವ ಇದ್ರಾಗದ, ಶ್ವಾಸದಾಗದ. ನೋಡ್ಬೇಕಾರೆ ಸತ್ತವ್ರಿಗೆ ಹೆಂಗೆ ಚೆಕ್ ಮಾಡ್ತಾರ? ಮೂಗಿನ ಮುಂದೆ ಕೈ ಹಿಡಿತಾರ, ಶ್ವಾಸ ಇರಲಿದ್ರೆ ಸತ್ತಾನ ಅಂತ ಹೇಳ್ಬಿಡ್ತಾರ. ಶ್ವಾಸವೇ ನಿಮ್ಮ ಜೀವ, ಶ್ವಾಸವೇ ನಿಮ್ಮ ಪ್ರಾಣ, ಶ್ವಾಸವೇ ನಿಮ್ಮ ಚೈತನ್ಯ ಶಕ್ತಿ. ಹೇಗೆ ನಿಮ್ಮ ಮೊಬೈಲಿಗೆ ಚಾರ್ಜ್ ಮಾಡ್ತಿರೋ ಹಾಗೆ ಈ ದೇಹವೆಂಬ ಮೊಬೈಲನ್ನು ಶ್ವಾಸದಿಂದ ನೀವು ಎನರ್ಜೈಸ್ ಮಾಡ್ತೀರಿ, ಚಾರ್ಜ್ ಮಾಡ್ತೀರಿ. ಇಡೀ ಬಾಡಿ ಚಾರ್ಜಿಂಗ್ ನಡೆದತಿ ಈಗ ಶ್ವಾಸದ ಮೂಲಕ. 11 ನಿಮಿಷ, 21 ನಿಮಿಷ, 51 ನಿಮಿಷ ಇಂಥ ಒಂದು ಸೀಮಿತ ಅವಧಿಯೊಳಗೆ ಈ ಕ್ರಿಯೆಯನ್ನು ಮಾಡ್ತಾರೆ. ನೀವೇನು ಮಾಡಬೇಕಾಗಿಲ್ಲ, ಲಕ್ಷ್ಯ ಕೊಡ್ರಿ ಅಷ್ಟೇ. ಆಳ ಉಸಿರಾಟ ಮಾಡಿ, ತಗೊಳ್ಳಿ ಬಿಡಿ, ಆದರೆ ಲಕ್ಷ್ಯ ಕೊಟ್ಟು ಮಾಡಿ. ಸ್ವಲ್ಪ ನಿಲ್ಲಬೇಡಿ, ಕಂಟಿನ್ಯೂಸ್ಲಿ. ಈಗ ಉಸಿರು ತಗೊಂತ ಮತ್ತೊಂದು ಕೆಲಸ ಮಾಡಬೇಕು. ಕಣ್ಣುಗಳನ್ನು ತೆಗೆದು ಮೇಲೆ ನೋಡಿ, ಹುಬ್ಬುಗಳನ್ನು ಮೇಲಕ್ಕೆತ್ತಿ, ಪೂರ್ಣ ಮೇಲಕ್ಕೆತ್ತಿ. ಕುತ್ತಿಗೆಯನ್ನು ಎತ್ತಬೇಡಿ, ಹುಬ್ಬುಗಳನ್ನು ಮೇಲಕ್ಕೆತ್ತಿ. ಕತ್ತನ್ನು ಎತ್ತದೆ. ಕತ್ತಿ ಎಲ್ಲದ ಅಲ್ಲೇ ಇರಲಿ. ಹುಬ್ಬುಗಳನ್ನು ಫಸ್ಟ್ ಮೇಲಕ್ಕೆತ್ತಿರಿ. ಹುಬ್ಬುಗಳನ್ನು ಮೇಲಕ್ಕೆತ್ತಿ, ಕಣ್ಣು ಗುಡ್ಡೆಗಳನ್ನು ಮೇಲಕ್ಕೆತ್ತಿ. ಈ ಸ್ಥಿತಿಯಲ್ಲಿ ಡೀಪ್ ಬ್ರೀದಿಂಗ್ ಮಾಡಿರಿ. ಮತ್ತೆ ಕಂಟಿನ್ಯೂಷನ್, ಆಳ ಉಸಿರಾಟ. ತಪ್ಪದೆ ಮಾಡಿ, ನಿಲ್ಲಬೇಡಿ. ಮತ್ತವರು ನೋಡಲಿ ಅಂತ ಮಾಡಬೇಡಿ, ನಿಮಗೋಸ್ಕರ ಮಾಡಿ. ಅದ್ಭುತ ಪರಿಣಾಮ ಕೆಲವೇ ದಿವಸದೊಳಗೆ ಗೊತ್ತಾಗುತ್ತ. ಕಣ್ಣು ಗುಡ್ಡೆಗಳು ಮೇಲಕ್ಕೆ, ಹುಬ್ಬುಗಳು ಮೇಲಕ್ಕೆ, ಮೇಲೆ ಎತ್ತ ಹೋಗಿ ಆಳ ಉಸಿರಾಟ ತಗೊಳ್ತಾ ಹೋಗಿ. ಇದರ ಮತ್ತೊಂದು ಪರಿಣಾಮ ಆಗ್ತದೆ, ಮತ್ತೊಂದು ಲಾಭ ಸಿಗುತ್ತದೆ ನಿಮಗೆ ಈ ರೀತಿ ಮಾಡೋದ್ರಿಂದ. ಮುಂದೆ ಹೆಂಗೆ ಒಂದೊಂದು ಕೂಡಿಸ್ತಾ ಹೋಗ್ತೇನಂತೆ. ನಾಳೆಗೆ ಇದರಿಂದ ಮುಂದುವರೆದ ಭಾಗ ಅದ್ಭುತ ಪರಿಣಾಮ ಆಗ್ತದೆ ನಿಮ್ಗೆ. ಪೂರ ಎದೆ ತುಂಬ ತೆಗೆದುಕೊಳ್ಳಿ, ಎದೆನ ಉಬ್ಬಿಸ್ರಿ, ಶ್ವಾಸಕೋಶವನ್ನು ಉಬ್ಬಿಸ್ರಿ, ಖಾಲಿ ಮಾಡಿ. ಹೊಟ್ಟೆ ಒದೆ ಪೂರ್ಣ ಒಳಗೆ ಹೋಗಲಿ. ಉಸಿರು ಬಿಡೋ ಕಾಲಕ್ಕೆ ಮೇಲೆಗಡೆ ಎತ್ತರಿ. ಕತ್ತನ್ನು ಎತ್ತಬೇಡಿ, ಕಣ್ಣುಗಳನ್ನು ಮೇಲೆ ಎತ್ತಿ, ಹುಬ್ಬುಗಳನ್ನು ಮೇಲಕ್ಕೆತ್ತಿ, ಹುಬ್ಬುಗಳನ್ನು ಮೇಲೆ ನೋಡಿ. ಈಗ ಮಾಡಿ ನೋಡಿ, ಏನಾಗುತ್ತೋ ಗಮನಿಸಿ. ಕೊನೆಯ 2 ನಿಮಿಷ. ಇನ್ನಷ್ಟು ಆಳ, ಇನ್ನಷ್ಟು ಗಾಢವಾಗಿ, ಆಳವಾಗಿ ಪೂರ ಲಕ್ಷ್ಯ ಕೊಟ್ಟು ಇದು ತುಂಬ ಉಸಿರನ್ನು ತುಂಬ್ತಾ ಹೋಗಿ. ಎದೆ ವಿಕಸಿತಗೊಳ್ಳಿ. ಕಣ್ಣುಗುಡ್ಡೆಗಳನ್ನ ಮೇಲಕ್ಕೆತ್ತಿ. ಅಮ್ಮ ಕಣ್ಣುಗುಡ್ಡೆಗಳ ಮೇಲಕ್ಕೆತ್ತಿರಿ, ಹುಬ್ಬು ಮೇಲಕ್ಕೆತ್ತಿರಿ, ಹುಬ್ಬನ ಮೇಲಕ್ಕೆತ್ತಿ, ಕಣ್ಣುಗುಡ್ಡೆಗಳನ್ನ ಮೇಲಕ್ಕೆತ್ತಿ. ಜೋರಾಗಿ ಉಸಿರಾಟ ಮಾಡಿ, ಆಳವಾಗಿ ಉಸಿರಾಟ ಮಾಡಿ. ನೋಡ್ರಿ ಅದ್ರ ಮಜಾ ಏನಾಗ್ತದೋ ಗಮನಿಸಿ. ಓಕೆ, ಕಣ್ಣು ಮುಚ್ಕೊಳ್ಳಿ. ಶಾಂತವಾಗಿ ಕಣ್ಣು ಮುಚ್ಕೊಳ್ಳಿ. ಆಳ ಉಸಿರಾಟ ಸಾಕು. ಶಾಂತವಾಗಿ ಕುತ್ಕೊಳ್ಳಿ. ಈ ಆಳ ಉಸಿರಾಟದ ಸಾಧನೆಯನ್ನು ಮುಗಿಸೋಣ. ಒಂದೇ ಒಂದು ಆಳವಾಗಿ ಓಂಕಾರ ಮಾಡಬೇಕು. ಜೋರಾಗಿ ಓಂಕಾರ ಹೇಳಿ.
ಶಾಂತಿ 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 ಶಾಂತಿ. ಇನ್ನೊಂದ್ಸಲ ಶಾಂತಿ ಶಾಂತಿ ಶಾಂತಿ. ಈಗ ಎರಡು ಕೈಗಳು ಉಜ್ಜಿಕೊಳ್ಳಿ, ಬಿಸಿ ಮಾಡ್ಕೊಳ್ಳಿ. ಕಣ್ ತೆಗಿಬೇಡ್ರಿ. ಅದಕ್ಕೊಂದು ಕರಾರು ಅದ, ಅದಕ್ಕೊಂದು ಹೆಂಗೆ ಹೋಗ್ಬೇಕು ಅನ್ನೋದು ಒಂದು ಇದು ಅದ. ಪಕ್ಕನ ಕಣ್ ತೆಗೆದು ಕೊಡ್ಬೇಡ್ರಿ. ಈಗ ಎರಡು ಕೈಗಳನ್ನು ಕಣ್ಣು ಮೇಲೆ ಇಟ್ಕೊಳ್ಳಿ. ಎರಡೂ ಕಣ್ಣುಗಳ ಮೇಲೆ ಕೈಗಳು ಇಟ್ಕೊಳ್ಳಿ. ಕೈಗಳ ಶಾಖ ಕಣ್ಣುಗಳಿಗೆ ತಾಕಲಿ. ಎರಡು ಕಣ್ಣುಗಳನ್ನು ಸರಿಯಾಗಿ ಉಜ್ಜಿಕೊಳ್ಳಿ. ಹಾಗೆ ತೆಗೀರಿ, ಕಣ್ಣುಗಳನ್ನು ತೆಗೀರಿ. ಈಗ ಕಣ್ಣುಗಳನ್ನು ತೆಗೀರಿ. ನಿಮಗೆ ಈ ಸಾಧನೆ ಚಲೋ ಅನಿಸಿದ್ರೆ, ಭಾಳ ಚಲೋ ಅನಿಸಿದ್ದಪ್ಪ ಅಂದ್ರೆ ಭಾಳ ಜೋರ, ಕಡಿಮೆ ಚಲೋ ಅನಿಸಿದ್ರೆ ಕಡಿಮೆ ಜೋರ ಚಪ್ಪಾಳೆ ತಟ್ಟಬೇಕು. ಜೋರಾಗಿ. ತಮ್ಮ ವಯಸ್ಸಾದ ತಂದೆ ತಾಯರನ್ನ ದವಾಖಾನೆ ಹಾಕ್ತಾರೆ. ಇವತ್ತು ಏನಾಗಿದೆ ಪರಿಸ್ಥಿತಿ ಅಂದ್ರೆ, ಯಾರನ್ನಾರ ದವಾಖಾನೆ ಹಾಕ್ಬೇಕಂದ್ರೆ ಫಸ್ಟ್ ಅವ್ರು ಎಲ್ಲಿ ಒಯ್ದಿಲ್ಲ, ICU ಒಯ್ತಾರೆ. ICU ಇಂಟೆನ್ಸಿವ್ ಕೇರ್ ಯೂನಿಟ್ಟಾಗಿ ಒಯ್ತಾರೆ. ಮತ್ತು ಅದ್ರದ್ದು ಬಾಡಿಗೆ ಎಷ್ಟು ಗೊತ್ತದೇನು? ಕೆಲವೊಂದು ಕಡೆ 50,000 ಅದಾವ. ಒಂದು ದಿವ್ಸಕ್ಕೆ 50,000 ಅದಾವ. ಬೆಂಗಳೂರು ಅಂತ ನಗರದೊಳಗೆ 80,000 80,000. ನಾ ಕೇಳಿದ್ದು 80 1,000, 1,00,000. 10 ದಿವಸ ಇಟ್ಕೊಂಡ್ಬಿಟ್ರೆ 10 ಲಕ್ಷ. ಮತ್ತು ಅವ್ರು ಲಗೋನ್ ಬಿಡೋದಿಲ್ಲ. ನೀವು ಬಿಡ್ರಿ ಅಂದ್ರೆ ಬಿಡೋದಿಲ್ಲ. ನೀವು ಬಿಡ್ರಿ ICUದಿಂದ ಜನರಲ್ ವಾರ್ಡಿಗೆ ಹಾಕಿದ್ರೆ ಅಂತಾರೆ. ಯಾಕಂದ್ರೆ ಮೀಟರ್ ತಿರುಗಬೇಕಲ್ಲ. 10 ದಿವಸ 15 ದಿವಸ ಬರೀ ಒಳಗೆ ಇಟ್ಕೊತಾರ. ಆಮೇಲೆ ಜನರಲ್ ವಾರ್ಡಿಗೆ ಹಾಕ್ತಾರ. ಮತ್ತು ನೋಡ್ತಾರ, ಅಲ್ಲಿ ಏನು ನೋಡ್ತಾರೆ ಗೊತ್ತದನ್ನು? ಆಕ್ಸಿಜನ್ ಇಟ್ಟಿರ್ತಾರೆ, ಆಕ್ಸಿಜನ್ ಸಿಲಿಂಡರ್ ಇಟ್ಟಿರ್ತಾರೆ. ಹೌದಾ? ಅದಕ್ಕೆ ಸ್ಯಾಚುರೇಷನ್ ಅಂತಾರೆ. ಆಕ್ಸಿಜನ್ ಸ್ಯಾಚುರೇಷನ್ ಇಂತಿಷ್ಟೇ ಲೆವೆಲ್ ಆಕ್ಸಿಜನ್ ಬೇಕಂತಾರೆ. ಅವಾಗ ನೀವು ಆಕ್ಸಿಜನ್ ರೊಕ್ಕ ಕೊಟ್ಟು ತೊಗೊಂತೀರಿ. ಒಂದು ಸಿಲಿಂಡರ್ ಎಷ್ಟೋ ರೊಕ್ಕದ. ಸಿಲಿಂಡರ್ ತೊಗೊಂಡು ಹಚ್ತೀರಿ. ಹೌದಾ? ಪುಕ್ಕಟೆ ಸಿಗುತ್ತಲ್ಲ ಉಸಿರಾಟ. ಯಾಕೆ ಮಾಡಬಾರ್ದು? ನಾ ಎಷ್ಟೋ ಮಂದಿ ನೋಡ್ತೀನಿ, ಇಲ್ಲಿ ನೀವು ಆರಾಮಾಗಿ ಬಂದಿರಿ, ಜಡ್ ಐತಂತ ಬಂದಿರಿ, ಏನೋ ನ್ಯೂನತೆ ಐತಂತ ಬಂದಿರಿ. ನೀವು ಯಾಕೆ ಜಡ್ ಬಂದಾನೋ ಗೊತ್ತದೋ. ನಿಮ್ಮಲ್ಲಿ ತಾಕತ್ ಕಮ್ಮಿ ಆಗಿದೆ, ಎಂಡ್ಯೂರೆನ್ಸ್ ಕೆಪಾಸಿಟಿ ಕಮ್ಮಿ ಆಗಿದೆ. ಹೌದಾ? ಬರೀ ಪಂಟ್ ಹೊಡ್ಕೊಂಡು ಕೊಡ್ತೀರಿ, ಪಂಟ್ ಹೊಡಿತೀರಿ. ಒಟ್ಟು ಅವ ಏನದ, ನೀವೆಲ್ಲಿವರು ನಿಮ್ಮ ಮಕ್ಕಳು ಏನು ಮಾಡ್ತಾರೆ ತೊಗೊಂಡು ಏನು ಮಾಡೋರು ತೊಗೊಂಡು ಯಾವಾಗ ಟ್ರೀಟ್ಮೆಂಟ್ ಮುಗಿತೈತೆ ಶಾಂತ ಕೂತ್ಕೊಂಡು ಉಸಿರಾಟ ಮಾಡ್ರಿ. ನೀವು 10 ದಿವಸದಾಗ ಗುಣ ಆಗೋರು 6 ದಿವಸದಾಗ ಗುಣ ಹಾಕಿರಿ. ನೀವು ಚಾಲೆಂಜ್ ಕೊಡ್ತೀನಿ. ಕುಂತ್ಕೊಂಡು ಸೀದಾ ಕೊಡ್ಬೇಕು. ಕುತ್ಕೊಂಡು ಉಸಿರು ತಗೋರಿ. ಏನು ಗಂಟು ಹೋಗ್ತದೆ ನಿಮಗೆ? ಚಮತ್ಕಾರ ಆಗ್ತದ್ರಿ. ನಿಮ್ಮ ಸ್ಯಾಚುರೇಷನ್ ಲೆವೆಲ್ ಹೆಚ್ಚಾಗ್ತದ. ನೀವು ನೋವು ಶಮನ ಬೇಗ ಆಗ್ತದ. ಇದ್ರೊಳಗೆ ಮತ್ತು ಮುದ್ರಾ ಅಂತ ಬರ್ತಾವ. ಪರ್ಟಿಕ್ಯುಲರಿ ಮುದ್ರಾ ಹಾಕಿದ್ರಪ್ಪ ಮೊಣಕಾಲು ನೋವು ಕಮ್ಮಿ ಆಗುತ್ತೆ. ಪರ್ಟಿಕ್ಯುಲರ್ ಮುದ್ರಾ ಹಾಕಿದ್ರೆ ಬೆನ್ನು ನೋವು ಕಮ್ಮಿ ಆಗ್ತವ. ನೀವು ತಿಳ್ಕೊಂಡಿರಿ ಗುಳಿಗಿಂದನೇ ಕಮ್ಮಿ ಆಗ್ತವ. ತಪ್ಪು. ಶ್ವಾಸದಿಂದ ಕಮ್ಮಿ ಆಗ್ತದೆ. ಔಷಧಿನೂ ಹೆಲ್ಪ್ ಮಾಡ್ತದೆ. ಇಂಥವು ಟ್ರೀಟ್ಮೆಂಟಿಗೆ ಹೆಲ್ಪ್ ಆಗ್ತದೆ. ಬಟ್ ಎಲ್ಲಿ ಮಟ್ಟ ನಂಬೋರು ನೀವು? ನಮ್ಮದೇ ದವಾಖಾನೆ ಇದು.
ಹೌದಾ? ಅದು ನಾನೇ ಹೇಳಕತ್ತೀನಲ್ಲ, ಇದ್ರ ಮ್ಯಾಗ ಪೂರ್ಣ ನಂಬಬೇಡ್ರಿ, ಪೂರ್ಣ ಅದ್ರ ಮೇಲೆ ಡಿಪೆಂಡ್ ಆಗಬೇಡ್ರಿ. ನಿಮ್ಮ ವೈಯಕ್ತಿಕ ಇದನ್ನ ಎಂಟ್ರೆನ್ಸ್ ಕೆಪಾಸಿಟಿ ಬೆಳೆಸ್ಕೋರಿ. ಹೌದಾ? ಆದ ಕಾರಣ ಇನ್ನು ಮ್ಯಾಗ ಕನಿಷ್ಠ ದಿನಕ್ಕೆ 2 ಹೊತ್ತು ಇಲ್ಲಿ ಬರೋಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತೀರಾ? ಏನು ಮಾಡಬೇಕಾಗೈತೆ? ಶಾಂತ ಕೂಡ್ರಿ, ಅದು ಇದು ಮಾತಾಡದೆ ಶುದ್ಧವಾದ ಗಾಳಿ ಅದ. ನೀವು ಏನು ಮಾಡಬೇಕಾಗಿಲ್ಲ. ಆಶ್ರಮದ ಒಂದು ಆಕ್ಸಿಜನ್ ಸಾಕಷ್ಟು ಇಲ್ಲೇ. ಈ ಪವಿತ್ರ ವಾತಾವರಣದೊಳಗೆ ಬರೀ ಅಡ್ಡಾಡಿದ್ರೆ ಸಾಕು, ಗುಣ ಹಾಕಿರಿ ನೀವು. ಅದಕ್ಕೆ ಅಲ್ಲಿ ಮಾತಾಡಬೇಡ್ರಿ, ಪಂಟ್ ಹೊಡಿಬೇಡ್ರಿ, ಶಾಂತ ಕೂತ್ಕೋರಿ, ವಾಯುದೇವರನ್ನು ಆಹ್ವಾನ ಮಾಡಿಕೊಡ್ರಿ. ಮುಂದೆ ಇದಕ್ಕಿಂತ ಮುಂಚೆಗೆ ನಾನು ಮತ್ತೆ ಹೇಳ್ತಾ ಹೋಗ್ತೀನಂತ. ಯಾವ ಮುದ್ರಾ ಇನ್ನೂ ಡೀಪ್ ಇದೆ, ಹೆಂಗೆ ಮಾಡಬೇಕು, ಯಾವ ಭಾಗಕ್ಕೆ ಈ ವಾಯುವನ್ನು ಕಳಿಸ್ಬೇಕು, ತಂತ್ರದ್ದು ನೀವು ಮನಸ್ಸು ಮಾಡಿದ್ರೆ ಕಳಿಸ್ತೀನಿ ನಾನು. ಹೌದಾ? ಸೊ ಮತ್ತೆ ಸಮಯ ಆಗಿದೆ, ಮತ್ತೆ ನಾಳೆ ನೋಡೋಣ. ಇವತ್ತು ಕೂಡ ಇನ್ನೂ ಪಿಚ್ಚಿಗೆ ಬಂದಿಲ್ಲ, ಅದು ಇನ್ನೂ ಹೋಗ್ತದೆ ಹಾಗೆ. ಅದಕ್ಕಾಗಿ ತಯಾರಾಗಿ ಮತ್ತೆ ನಾಳೆಗೆ ಸರಿಯಾಗಿ 8 ಗಂಟೆಗೆ ಇಲ್ಲಿರಬೇಕು. ನೀವು ಒಂದು ಅದ್ಭುತವನ್ನು ತೊಗೊತೀರಿ. ನಾ ಹೇಳ್ತೀನಲ್ಲ, ನನ್ನ ಒಂದು ಲೆಕ್ಚರಿಗೆ ಬೆಂಗಳೂರಾಗ 2,500 ರೂಪಾಯಿ ಕೊಡ್ತಾರೆ ಒಂದು ತಾಸಿಗೆ. ಒಬ್ಬರಿಗೆ 2,500 ರೂಪಾಯಿ ಬೆಂಗಳೂರಾಗ. ನಾ ಫ್ರೀ ಕೊಡಕತ್ತೀನಿ. ಆದರೆ ಫ್ರೀ ಕೊಟ್ಟದ್ದು ನಿಮಗೆ ಹಿಡಿಸೋದಿಲ್ಲ, ಕಿಮ್ಮತ್ತು ಕೊಡೋದಿಲ್ಲ. ಒಬ್ಬ ಸಮರ್ಥ ಗುರು, 65 ವರ್ಷ ಎಕ್ಸ್ಪೀರಿಯನ್ಸ್ ಅದ ನನಗೆ. 65 ವರ್ಷ ಯೋಗದ ಎಲ್ಲ ಆಯಾಮಗಳನ್ನು ಅರಗಿಸ್ಕೊಂಡು ಕುಡ್ದವದ ನೀವು. ಅಂಥವ್ರ ಮುಂದೆ ಕುಂತು ಕೇಳಕತ್ತೀರಿ ನೀವು. ಸರಳ ತಿಳ್ಕೊಬೇಡ್ರಿ, ಭಕ್ತಿಯಿಂದ ಮಾಡ್ರಿ, ಶ್ರದ್ಧಾದಿಂದ ಮಾಡ್ರಿ. ಪವಿತ್ರ ವಿದ್ಯಾದ ಇದು. ನಾನು ನಿಮಗೆ ಮೆಚ್ಚಿಸ್ಬೇಕಂತ ಹೇಳ್ತಾ ಇಲ್ಲ, ನಿಮಗೊಂದಿಷ್ಟು ಒಳ್ಳೇದಾಗಲಿ ಅಂತ, ಬೇಗ ಗುಣಮುಖರಾಗಲಿ ಅಂತ ನಿಮ್ಗೆ ಬಿಟ್ಟುಕೊಟ್ಟದ್ದು. ಮತ್ತೆ ನಾಳೆಗೆ ಸೇರೋಣ. ಶ್ರೀ ಗುರುದೇವ್ ಸುಖಿ ಬಾಬಾ. ಎಲ್ಲರಿಗೂ ಒಳ್ಳೆಯದಾಗಲಿ. ದೇವರು ನಿಮಗೆ ಗಾಢವಾದ ನಿದ್ದೆಯನ್ನು ಕೊಟ್ಟು, ರಾತ್ರಿ ಆದ ಕೂಡಲೇ ಏನಪ್ಪ ಅಂದ್ರೆ, ಹೆಂಗೆ ಚಂತೆನ ಓಡಾಡಿ ಬಸ್ಸುಗಳು ಡಿಪೋಗೆ ಹೋಗ್ಕೋವಲ್ಲ, ಡಿಪೋಗೆ ಹೋಗಿ ಸೇರ್ತವಲ್ಲ, ಹಂಗೆ ಚಂತೆನ ಏನೆಲ್ಲ ಮಾಡಿರ್ತೀರಿ, ಡಿಪೋಗೆ ಹೋಗಿ ಮಕ್ಕೊಂತೀರಿ ನೀವು. ರೆಸ್ಟ್ ಅದು. ನಿದ್ದೆ ಆಗದೆ ಹೋತಪ್ಪ ಅಂದ್ರೆ ಮತ್ತೊಂದು ನೋವು ಬರ್ತದೆ, ಮತ್ತೊಂದು ಅನಾರೋಗ್ಯ ಬರ್ತದೆ. ಯಾವಾಗ ನಿದ್ದೆ ಆಗತ್ತೆ, ದೊಡ್ಡ ಔಷಧಿ ಅದು. ನಿದ್ದೆಯೇ ಪರಮ ದಿವ್ಯೌಷಧಿ. ಎಷ್ಟು ಗಾಢವಾದ ನಿದ್ದೆ ಮಾಡಿ ಹೇಳ್ತೀರಿ, ಎಲ್ಲ ನೋವು ಶಮನ. ಆಗ ಸರಿಯಾಗಿ ನಿದ್ದೆ ಬರುವಂಗೆ ಏನು ಮಾಡಬೇಕು ಅದು ಹೇಳ್ಕೊಡ್ತೀನಂತ. ಯಾಕಂದ್ರೆ ನನಗೆ ಗೊತ್ತದು. ಇವತ್ತು ಇಡೀ ಜಗತ್ತು 3 ರೋಗಗಳಿಂದ ನಳತಾ ಇದೆ. 3 ರೋಗ. ನೀವು ತಿಳ್ಕೊಂಡಿರಿ ಸಿಕ್ಕಾಪಟ್ಟೆ ರೋಗ ಅದಾವ ಅಂತ ತಿಳ್ಕೊಂಡು. ಇನ್ನೂ 3 ರೋಗ. ಯಾವ್ಯಾವು? ಒಂದು ಮಂದಿಗೆ ನಿದ್ದೆ ಬರಬಲ್ದು, ದೊಡ್ಡ ರೋಗ ಇದು. ಹೌದಾ? ನಿದ್ದೆ ಬರ್ಲಿಕ್ಕೆ ಏನಾಗುತ್ತೆ ಗೊತ್ತದ? ಬಾಡಿ ಹೀಟ್ ಆಗುತ್ತೆ. ಬಾಡಿ ಹೀಟ್ ಆಗುತ್ತೆ. ಹೌದಾ? ಬಾಡಿ ಹೀಟ್ ಆಗೋ ಏನಾಗುತ್ತೆ ಗೊತ್ತದನ? ಸಂಡಾಸ್ ಸಾಫ್ ಆಗೋದಿಲ್ಲ. ಸಂಡಾಸ್ ಸಾಫ್ ಆಗೋದಿಲ್ಲ. ಯಾವಾಗ ಸಂಡಾಸ್ ಸಾಫ್ ಆಗೋದಿಲ್ಲ, ಹೊಟ್ಟೆ ಹಸಿದಿಲ್ಲ. 3 ರೋಗ ಬಂದ. ಒಂದು ನಿದ್ದಿಲ್ಲ ಮಂದಿಗೆ, 2ನೇದು ಹೊಟ್ಟೆ ಹಸಿವಲ್ದು. ಹೊಟ್ಟೆ ಹಸಿವಾಗವಲ್ದು ಮಂದಿಗೆ. ಆನಂತರ ಸಂಡಾಸ್ ಸಾಫ್ ಆಗವಲ್ದು. ನಾಯಿ ಅಂತ ನಾಯಿ ಹಿಂಗೆ ಏನು ಕಾರ್ ನಿಂತಿರ್ತಾವು, ಸೈಕಲ್ ನಿಂತಿರ್ತಾವು, ಅಥವಾ ನೀವು ನಿಂತಿರ್ ಸಹಿತ ಹಿಂಗೆ ಕೈಗೆ ಕಾಲೆತ್ತಿ ಒಂದಂಡು ಹೋಗ್ಬಿಡ್ತದೆ. ಒಂದು ನಿಮಿಷ ಅಲ್ಲ, 1 ಸೆಕೆಂಡ್ ಒಳಗೆ ಮಲ ಬಿಚ್ಚಿ ಹೋಗ್ಬಿಡ್ತದ. ನಾಯಿ ಅಂತ ನಾಯಿ 1 ಸೆಕೆಂಡ್ ಒಳಗೆ ಮಲ ವಿಸರ್ಜನೆ ಮಾಡ್ತದ. ಕುದುರೆ ಅಂತ ಕುದುರೆ ತಕ್ಷಣ ವಿಸರ್ಜನೆ ಮಾಡ್ತದ. ಆನೆ ಲಗುಣ ವಿಸರ್ಜನೆ ಮಾಡುತ್ತ. ಯಾವ ತಿನ್ಕುದಿಲ್ಲ ಅವು ನಿಮ್ಮಂಗ. ತಿರುಕು ಯಪ್ಪೋ ನೋಡ್ಬೇಕದು. ಒಳಗೆ ಬಾತ್ರೂಮ್ ಕುಂತ ಯಾರೋ ತಿರುಗ್ತಿರ್ತಾರ, ತಿರುಗಿ ಈಗೆಲ್ಲ ಹೊಸ ಟ್ರೆಂಡ್ ಶುರುವಾಗೈತೆ. ಏನು ಶುರುವಾಗೈತೆ? 2 ಬೆಡ್ರೂಮ್ ಇದ್ದಪ್ಪ ಅಂದ್ರೆ 2 ಪಾಯ್ಖಾನೆ,
ಇನ್ನೂ ಅಡ್ವಾನ್ಸ್ ಅಂತ ಹೋದ್ರೆ 2 ಬೆಡ್ರೂಮ್ ಇದ್ರೆ 4 ಪಾಯ್ಖಾನೆ ಇಟ್ಟಾರೆ. ಈಗ 4 ಒಬ್ರು 6 ಪಾಯ್ಖಾನೆ ಇಟ್ಟಿದ್ರು. 2 ಬೆಡ್ರೂಮಿಗೆ 6 ಪಾಯ್ಖಾನೆ. ನಾ ಹೋಗಿ ಕೇಳಿದೆ, ಬೆಡ್ರೂಮ್ 2 ಅದಾವ, ಇಬ್ಬರ ಮುಕ್ಕೊಂಡಿರ್ತೀರಿ ಅಥವಾ 4 ಮಂದಿ ಮುಕ್ಕೊಂಡಿರ್ತೀರಿ, 6 ಪಾಯ್ಖಾನೆ ಆಗಿ ಕೇಳಿದೆ. ಅವರಂದರು, ಗುರುಗಳು ಮುಂಜಾನೆ ಎದ್ದುಕೊಳ್ಳಿ ಸಂಡಾಸ್ ಭಯಂಕರ ಅವಸರ ಬರ್ತತೆ, ಇವರೆಲ್ಲರೂ ಹೋಗಿ ಕದಾಕೊಂಡು ಕೂತಿರ್ತಾರೆ, ತಾಸುಗಟ್ಟಲೆ ಹೊರಗೆ ಬರೋದಿಲ್ಲ, ಅದಕ್ಕೆ ಒಬ್ರು ಹೋದ್ರಪ್ಪ 1.5 ತಾಸು 2 ತಾಸು ಇರ್ತಾರಲ್ಲ, ಮತ್ತು ಅದಕ್ಕೆ ಮತ್ತೆ ಒಂದಿಷ್ಟು 4 ಪ್ಯಾಕನ್ನು ಹೆಚ್ಚಾಗಿ ಕಟ್ಬಿಟ್ಟಿವಿ ಅಂತ. ನೋಡಿದಿರಾ, ಯಾರಿಗೂ ಸಂಡಾಸ್ ಸಾಪಿಲ್ರಿ. ಅದಕ್ಕೆ ನಿಮಗೆ 108 ಜಟ್ಟು ಬಂತಾವ, ಪೈಲ್ಸ್ ಬಂದತಿ, ತಿನ್ನಿಕಾಕ ಹತ್ತೀರಿ, ಯಾವಾಗ ತಿನ್ನಿಕಾಕ ಶುರು ಮಾಡ್ತೀರಿ ಪ್ರೆಷರ್ ಕೊಡ್ತೀರಿ, ರಕ್ತ ಬರ್ತದ. ಅದಕ್ಕೆ ರಕ್ತ ಮೂಲವ್ಯಾಧಿ ಅಂತ ಹೆಸರಿಡ್ತಾರ, ರಕ್ತಾರ್ಷ ಅಂತಾರ, ಬ್ಲೀಡಿಂಗ್ ಪೈಲ್ಸ್ ಅಂತಾರ. ಒದ್ದಾಡ್ತೀರಿ. ಕೆಲವು ಮಂದಿಗಂತೂ ಇನ್ನೂ ಅಸಹ್ಯ ಅಂದ್ರೆ ಪ್ರೊಲ್ಯಾಪ್ಸ್ ಅಂತ ಆಗ್ತದ. ಪ್ರೊಲ್ಯಾಪ್ಸ್ ಕೇಳಿನ? ಪ್ರೊಲ್ಯಾಪ್ಸ್ ಗೊತ್ತದ ನಾನು ಗಂಡ್ಮಕ್ಳಿಗೆ? ಗೂದಿ ಹಾಯ್ತಂತದ, ಗೂದಿ ಹಾಯ್ತದ. ಸಂಡಾಸ್ ಕುಂತ ಒತ್ತಿದ ಕೂಡಲೇ ಒಳಗಿನ ಗೂದಿ ಹೊರಗೆ ಹಾಯ್ತೈತಿ, ಒತ್ಕೊಂತ ಕೂಡ್ತಾರ ಕೆಲವು ಮಂದಿ. ಎಷ್ಟು ಅಸಹ್ಯ. ಇದಕ್ಕೆ ಕಾರಣ ಏನು? ಕಾನ್ಸ್ಟಿಪೇಷನ್. ಕಾರಣ ಏನು? ಆಹಾರ ಸರಿ ಇಲ್ಲ. ನಿಮ್ಮ ಆಹಾರ ಯಾವುದಪ್ಪ ಅಂದ್ರೆ ಬರ್ಗರು, ಪಿಜ್ಜಾ, ಬೇಲ್ಪುರಿ, ಪಾನಿಪುರಿ, ಶಗಣಿ ತಿಂತೀರಿ ನೀವು ಅಂತೆಲ್ಲ. ತಿಂದು ಹಾಳು ಮಾಡ್ಕೊಂಡಿರಿ ದೇಹ ಎಲ್ಲ. ಒಂದಕ್ಕೊಂದು ತಪ್ಪು ಯಾರ್ದಪ್ಪ? ನಿಮ್ಮದೇ. ನೀವು ಅಷ್ಟೇ ಮಾಡ್ತಾ ಇಲ್ಲ, ನಿಮ್ಮ ಮಕ್ಕಳಿಗೆ ಮಾಡ್ಸಾಕತ್ತೀರಿ. ನಿಮ್ಮ ಮಕ್ಕಳ ಫುಡ್ ಏನಪ್ಪ ಅಂದ್ರೆ ಚಾಕ್ಲೇಟು, ಬಿಸ್ಕಿಟು, ಬ್ರೆಡ್ಡು, ಪಾನಿಪುರಿ, ಸೇವ್ಪುರಿ, ಬರ್ಗರು, ಪಿಜ್ಜಾ, ಮೈದಾ ಹಿಟ್ಟನ್ನು ತಿನ್ನಿಸಿ ಸಂಡಾಸ್ ಬರೋದಾಗ ಮಾಡಿದವರು ನೀವೇ ನಿಮ್ಮ ಮಕ್ಕಳನ್ನ ಸಾಯಿ ಹೊಡೆಕತ್ತೀರಿ. ನಿಮ್ಮ ಗಂಡಂದ್ರೆ ಸಾಯಿ ಹೊಡೆಕತ್ತೀರಿ. ತಿನ್ನಿಸಿ ಇಂಥವು ಸುಧಾರಣೆ ಮಾಡ್ಕೊರಿ. ಚಲೋ ಆಹಾರ ತಿನ್ನಿಸ್ರಿ, ರೊಟ್ಟಿ ತಿನ್ನಿಸ್ರಿ, ಮಡಕೆ ಒಳಿಸಿದ ಕಾಳುಗಳನ್ನು ತಿನ್ನಿಸ್ರಿ, ಕುದಿಯದ, ಕರಿಯದ, ಬೇಯಿಸದ ಆಹಾರ ಕೊಡ್ರಿ, ನ್ಯಾಚುರಲ್ ಆಹಾರ ಕೊಡ್ರಿ, ಲಘುನ ಪಚನ ಆಗ್ತದೆ. ಹೌದಾ? ತಿಂದು 2 ಗಂಟೆಯೊಳಗೆ ಊಟ ಮಾಡಿದ್ನೂ ಇಲ್ಲ ಅನ್ನಿಸ್ಬೇಕು, ಹಂಗೆ ಹಸಿವು ಆಗಬೇಕು. ಇವತ್ತು ಹಸಿವು ಆಗೋದೇ ಇಲ್ಲ ಯಾರಿಗೂ. ಟೈಮ್ ಆಗಿದ್ದಂತ ಹೊಕ್ಕಾವ ಅಷ್ಟ. 2 ಆತು ಅಡಿಗೆ ಆಗೈತಿ ಅಂತಾರೆ, ಹಸಿವಾಗೈತಿ ಅಡಿಗೆ ಆಗೈತಿ ಅಂತ ಕೇಳೋದಿಲ್ಲ ಯಾರು. 2 ಆತು ಏನು ಅದು ಮತ್ತೆ ಹೆಂಗೆ ತಿಂತಾರೆ ಗೊತ್ತದ ನಿಮಗೂ? ನಿಮ್ಗೆ ಅಭ್ಯಾಸನೇ ಇಲ್ಲ. ಗಬ 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 ತಿಂದು ಕಡದು ಎದ್ದು ಹೋಗ್ಬಿಡ್ತಾರೆ. ಅವು ಯಾರೋ ಬಂದಿರ್ತಾರೆ ಕೇಳಕ್ಕೆ. ಏನು ಕೇಳ್ತಾರೆ? ಇಲ್ರಿ ಹೆಂಗೆ ಇಂಥ ಕೇಳ್ತಾರೆ. ಇಲ್ಲ ಒಂದು 2 ನಿಮಿಷ ತಡಿ ಊಟ ಮಾಡಿ ಬಂದ್ಬಿಡ್ತೀನಿ. 2 ನಿಮಿಷದಾಗ ಊಟ ಮಾಡ್ತಾರೆ. 2 ನಿಮಿಷದೊಳಗೆ ಇಂಥ ಊಟ ಉಂಡಿದ್ದು ಹೆಂಗೆ ಶಿಕ್ಷಣ ಆಗ್ತದೆ? ಇಂಥ ಕರ್ಮವನ್ನು ನೀವು ಮಾಡ್ತಾ ಇದ್ದೀರಿ, ಒಳ್ಳೆಯದನ್ನು ಬಯಸ್ತಾ ಇದ್ದೀರಿ, ನಿಮಗೆ ಹೆಂಗೆ ಒಳ್ಳೇದಾಗ್ತದೆ? ಅದಕ್ಕೆ ಇಲ್ಲ ಏನು ತಂದು ಕೊಡ್ತಾ ಆಕಿ ದ್ರಾಕ್ಷಾನೇವ ಎಲ್ಲರೂ ಕಂಪ್ಲೇಂಟ್ ಅದ, ಸ್ವಲ್ಪ ಕಂಪ್ಲೇಂಟ್ ಅದ. ಆದ್ರೆ ಅದನ್ನು ಆಹಾರವನ್ನು ಅನ್ನಪೂರ್ಣೇಶ್ವರಿ ಅದು ಪ್ರಸಾದ ಅಂತ ತಗೋಬೇಕು. ಹೌದಾ? ಸ್ವಲ್ಪ ತಿನ್ನಿರಿ, ನುರಿಸಿ ತಿನ್ನಿರಿ, ಪಚನ ಆಗ್ತದೆ, ಅದು ಸ್ವಾದ ಆಗ್ತದೆ. ಹೌದಾ? ಪ್ರಸಾದ ಅಂತ ತಗೋಬೇಕು, ಕೆಡಿಸ್ಬೇಡ, ಕೆಡಿಸದೆ ತಿನ್ನಿರಿ. ಮತ್ತು ನಿಮಗೇನು ಬೇಕೋ ಅದನ್ನು ಹೇಳಿ. ಇವತ್ತು ಉಪ್ಪು ಕಮ್ಮಿ ಆಗಿರ್ತವ, ಉಪ್ಪು ಹೆಚ್ಚಾಗಿರ್ತವ, ಇನ್ನೊಂದು ಮಾಡಿರಿ. ಯಾಕಂದರೆ ಪ್ರತಿಯೊಂದು ಪರ್ಫೆಕ್ಟ್ನೆಸ್ ಇರುವುದಿಲ್ಲ ಯಾರಲ್ಲಾದರೂ ಕೂಡ. ಹೌದಾ? ನಿಮ್ಮ ದೊಡ್ಡ ಕಂಪ್ಲೇಂಟ್ ಅಪ್ಪ ಅಂದ್ರೆ ಊಟದ್ದು. ಹೌದಾ? ಕಾರಣ ಕಂಪ್ಲೇಂಟ್ ತಿಳ್ಕೊಬೇಡ್ರಿ, ಕಂಪ್ಲೇಂಟ್ ಅಂತ ತಿಳ್ಕೊಬೇಡ್ರಿ. ಇದು ನಿಮ್ಮ ಮನೆ ಅಂತ ತಿಳ್ಕೊರಿ. ಗೆಸ್ಟ್ ಆಗಿ ಬಂದಿಲ್ಲ ನೀವು ಇಲ್ಲೇ, ಗೆಸ್ಟ್ ಆಗಿ ಬಂದ್ರೆ ಕಂಪ್ಲೇಂಟ್ ಕೊಡ್ತೀರಿ. ಹೌದಾ? ನಿಮ್ದ ಮನೆ ಅಂದಾಗ ಕಂಪ್ಲೇಂಟ್ ಕೊಡ್ತೀವಿ, ಯಾರ ಮೇಲೆ ಯಾರು ಕೊಡ್ತೀವಿ? ಹೌದಾ? ಇಲ್ಲಿ ಅದು ತೆಗೆದು ಹಾಕ್ತದಲ್ಲ. ಚೆಂದಾಗಿರ್ರಿ, ಉಸಿರಾಟ ಮಾಡಿರಿ, ಚೆಂದಾಗಿ ಊಟ ಮಾಡಿರಿ, ಅರೆ ಹೊಟ್ಟೆ ಊಟ ಮಾಡಿರಿ. ಅರೆ ಹೊಟ್ಟೆ ಯಾರು ಊಟ ಮಾಡಕತ್ತೀರಿ ಗೊತ್ತೈತೆ ನನಗೆ. ಸರಿ ಇಲ್ಲ ಅಂದ್ರೆ ಅರೆ ಹೊಟ್ಟೆ ಊಟ ಮಾಡ್ತೀರಿ. ಹೌದಾ? ಒಮ್ಮೆ ಕಾಂಪಿಟೇಷನ್ ನಡೆದಿತ್ತು. ಹೌದಾ? ಈಗ ಎಲ್ಲ ಗಂಡ್ಮಕ್ಳದ್ದು. ಆ ಗಂಡ್ಮಕ್ಳು ಎಷ್ಟೋ ಮಂದಿಗೆ ಆ ಜಡ್ಡು ಈ ಜಡ್ಡು ಎಲ್ಲ ಇದ್ದು, ಒಬ್ಬ ಜಡ್ಡ ಇದ್ದಿಲ್ಲ, ಏನೂ ಇದ್ದಿಲ್ಲ. ಯಾಕಂದ್ರೆ ಕಾಮನ್ ಅಲ್ಲ, ಡಯಾಬಿಟೀಸು, ಶುಗರ್, ಕಿಡ್ನಿ ಎಲ್ಲ ಇದ್ದು. ಯಾಕೆ ಹೋದ್ ಕೇಳಿದ್ರು, ನಮ್ಮ ಹೆಂಡ್ರು ಸಿಕ್ಕಾಪಟ್ಟೆ ಮಾಡಿ 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 ಅದನ್ನು ತಿನ್ನಿಸಿ ಇದನ್ನು ತಿನ್ನಿಸಿ ಹಿಂಗೆ ಮಾಡಿ ಇಟ್ಟಾರ ಅಂತಂದು.
ನಿನಗ್ಯಾಕೆ ಹಿಂಗೆ ಬಂದಿಲ್ಲ, ನಾನು ಹಿಂಗೆ ಚಲೋ ಅಡುಗೆನೇ ಮಾಡೋದಿಲ್ಲ, ಹೀಗಾಗಿ ಇಟ್ಟು ತಿಂತೀನಿ, ನಾ ಆರಾಮದೇನೆ ಅಂತಲ್ಲ. ಇವ ಆರಾಮ ಯಾಕದಾನ? ಏನು ಸರಿಯಾಗಿ ಅಡುಗೆ ಮಾಡೋದಿಲ್ಲ, ಸರಿಯಾಗಿ ಊಟ ಮಾಡೋದಿಲ್ಲ. ಸರಿಯಾಗಿ ಊಟ ಅಂದ್ರೆ ಅರ್ಧ ಊಟ ಮಾಡ್ತಾನೆ, ಅರ್ಧ ಊಟ ಮಾಡಿದ್ದಕ್ಕೆ ಆರಾಮದಾನ. ಚಲೋ ಊಟ ಮಾಡ್ಕೊಂಡು ತಿಂತಾರೆ ಸಿಕ್ಕಾಪಟ್ಟೆ. ಕಮ್ಮಕ್ಕೆ ಮಾಡಿ ಹಾಕ್ತಿರಲ್ಲ, ಅದಕ್ಕೆ ಗಂಡಸರೇ ಇದು ತಿಳ್ಕೊಳ್ಳಿ. ಹೆಂಡ್ತಿ ಕಡಿಮೆ ಇದು ಮಾಡ್ತಾಳ, ಆ ಕಂಪ್ಲೇಂಟ್ ಕೊಡಬೇಡ್ರಿ, ಚಲೋ ಅಂತ ತಿಳ್ಕೊರಿ. ನನ್ನ ಹೆಂಡ್ತಿ ನನ್ನ ಆರೋಗ್ಯವನ್ನು ರಕ್ಷಣೆ ಮಾಡ್ತಾಳೆ ಅಂತ ತಿಳ್ಕೊರಿ. ಹೌದಾ? ಚಲೋ ಅಡುಗೆ ಮಾಡಲಾರ್ದು ಹೆಂಗೆ ಹೆಂಡ್ತಿ ಅದಲ್ಲ, ನಿಮ್ಮ ಭಾಳ ನೆನೆಸ್ರೇಕಿನ್ನ. ಹೌದಾ? ಕಾರಣ ಬದುಕನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಅದ. ಹೌದಾ? ನೀವು ಅದನ್ನು ಹೆಂಗೆ ಸ್ವೀಕಾರ ಮಾಡ್ತೀವಿ ಅನ್ನೋದು ಮುಖ್ಯ ಅದ. ಅದಕ್ಕೆ ನಾ ಹೇಳೋದು ಇಷ್ಟೇ, ಸರಿಯಾಗಿ ಊಟ ಮಾಡಿರಿ, ಅರ್ಧ ಊಟ ಮಾಡಿರಿ, ಆನಂದದಿಂದ ಊಟ ಮಾಡಿರಿ, ಕೆಡಿಸ್ಬೇಡ್ರಿ, ನುರಿಸಿ ಊಟ ಮಾಡಿರಿ, ಅದನ್ನು ರಸ ಕುಡೀರಿ ಅದನ್ನು. ಹೌದಾ? ಅದು ಮುಂದೆ ಹೇಳ್ತೇನೆ. ನಾಳೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಗುರುದೇವ್ ಸುಖಿ ಭವ. ಗುಡ್ ನೈಟ್. ಹೋಗ್ಬರ್ರಿ.